ಮಗ ನೋಡ್ದ ತಮಿಳ್ನಾಡಲ್ಲಿ ವಿಜಯ್ ಸಿಎಂ ಅಂತೆ. ಕರ್ನಾಟಕದಲ್ಲಿ ಬರೀ ಅಕ್ಕಿ ಬೇಳೆ ಕರೆಂಟ್ ಫ್ರೀ ಕೊಟ್ರೆ ತಮಿಳ್ನಾಡು ಚಿನ್ನನೇ ಫ್ರೀ ಕೊಡ್ತಾರಂತೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಏನ್ ಮಗ ಎಲ್ಲರೂ ಬರೀ ಸರ್ಕಾರಕ್ಕೆ ಮೋಸ ಮಾಡೋರೇ ಆಗೋದ್ರು. ಆ ಎಲ್ಲ ಬರೀ ಆ ಭಾಗ್ಯ ಈ ಭಾಗ್ಯ ಅಂತ ಕೊಡ್ತಾ ಇದ್ರೆ ದೇಶ ಹೆಂಗ್ ಉದ್ಧಾರ ಆಗುತ್ತೆ? ಎಲ್ಲ ಬರೀ ಬಿಟ್ಟಿ ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಭಾಗ್ಯಗಳೇ ಚಿನ್ನ ಅದು ಇದು ಅನ್ಕೊಂಡು ದೇಶ ಉದ್ಧಾರ ಆಗೋ ಕೆಲಸ ಒಂದು ಮಾಡ್ತಾ ಇಲ್ಲ ಇವರು. ಈ ಗೌರ್ಮೆಂಟ್ ಆಫೀಸಲ್ಲಂತೂ ಎಷ್ಟು ಲಂಚ ತಿಂತಾರೆ ಗೊತ್ತಾ? ಲಂಚ ತಿಂದು ದುಡ್ಡನ್ನ ಸರ್ಕಾರಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ. ದುಡ್ಡು ಸರ್ಕಾರಕ್ಕೆ ಹೋದ್ರೆ ತಾನೇ ಏನಾದ್ರು ಸರ್ಕಾರ ದೇಶ ಉದ್ಧಾರ ಮಾಡೋದು. ಆಯ್ತು, ಆಮೇಲೆ ದುಡ್ಡೇ ಹೋಯ್ತಾ ಇಲ್ಲ ಸರ್ಕಾರಕ್ಕೆ. ಎಲ್ಲರೂ ಬರೀ ಸರ್ಕಾರಕ್ಕೆ ಮೋಸ ಮಾಡ್ತಾರೆ, ಟ್ಯಾಕ್ಸ್ ಕಟ್ಟಲ್ಲ, ಬರೀ ಇದೇ ಆಯ್ತು. ಇದು ಯಾವ್ದೋ ಫೋನ್ ಬರ್ತೈತೆ. ಯಾರು? ನಮ್ಮ ಆಫೀಸ್ ಹುಡುಗ. ಹಲೋ, ಹೇಳ. ಏನು ಕಸ್ಟಮರ್ ಬಿಲ್ ಕೇಳ್ತಾವನ? ಹೇಳು ಕಸ್ಟಮರ್ಗೆ, ನೋಡ್ರಿ ಬಿಲ್ ಹಾಕಿದ್ರೆ 18% GST ಆಗುತ್ತೆ. ಬಿಲ್ ಹಾಕಿಲ್ಲ ಅಂದ್ರೆ ಕಮ್ಮಿ ಆಗುತ್ತೆ. ಹೇಳು ಕಸ್ಟಮರ್ಗೆ, ಬಿಲ್ ಹಾಕಿಲ್ಲ ಅಂದ್ರೆ 20,000 ರೂಪಾಯಿ ಕಮ್ಮಿ ಆಗುತ್ತೆ ಅಂತ ಹೇಳು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವನಿಗೂ ಲಾಭ ನಮಗೂ ಲಾಭ ಅಷ್ಟೇ. ಸುಮ್ಮನೆ ಇಸ್ಕೊಂಡು ಹೋಯ್ತಂತ ತಲೆ ಕೆಡ್ಸ್ಕೊಬೇಡ, ಹೇಳಂಗಂತ. ಆಯ್ತಾ? ಮಗ ಏನು ಹೇಳ್ತಾ ಇದ್ದೆ ನಾನು? ಅದೇ ಮಗ, ಸರ್ಕಾರಕ್ಕೆ ಯಾರು ದುಡ್ಡು ಕಟ್ತಾ ಇಲ್ಲ, ಜನಗಳು ಮೋಸ ಮಾಡ್ತಾವ್ರು ಸರ್ಕಾರಕ್ಕೆ ಅಂದಲ್ಲ, ಅದು ಮಗ ಅದ್ರ ಬಗ್ಗೆ. ಅದೇ ಎಲ್ಲರೂ ಬರೀ ಸರ್ಕಾರಕ್ಕೆ ಮೋಸ ಮಾಡೋರೇ ಆಗೋದ್ರೆ ಸರ್ಕಾರ ಹೆಂಗ್ ಉದ್ಧಾರ ಆಗುತ್ತೆ? ಬರೀ ಎಲ್ಲ ಸರ್ಕಾರಕ್ಕೆ ಮೋಸ ಮಾಡೋರೇ ಆಗೋದ್ರಪ್ಪ. ಹೇಳುವುದು ಒಂದು, ಮಾಡುವುದು ಇನ್ನೊಂದು.